ನನಗ್ ಯಾಕೆ ಹಾಕೊಂತಿದ್ದೀರಾ? ನಾನು ಹಾಕೊಳ್ಳಲ್ಲ. ಯಾಕೆ? ಸೈಜ್ ಕರೆಕ್ಟ್ ಆಗಿರ್ಲಿಲ್ವಾ? ನಾನು ಕರೆಕ್ಟ್ ಆಗಿರೋ ಸೈಜೇ ಕೊಟ್ಟಿದ್ನಲ್ಲ. ನೀವ್ ಈ ತರದೆಲ್ಲ ಮಾಡ್ಬೇಡಿ, ನನಗಿಷ್ಟ ಆಗಲ್ಲ. ಇಷ್ಟ ಇಲ್ಲ ಅಂದ್ಮೇಲೆ ಏನಕ್ಕೆ ಇಸ್ಕೊಂಡೆ? ಹಾ, ನೀವ್ ಅವತ್ ಭಯ ಪಡಿಸಿದ್ರಿ ಅಲ್ವಾ? ನಾನೆಲ್ಲೇ ಭಯ ಪಡಿಸ್ದೆ? ಅಯ್ಯೋ, ನಿಮಗ್ ಕೈ ಮುಗಿತೀನಿ, ಹೋಗ್ರಿ ಈಗ, ಹೋಗಿ. ಏನಂದೆ ನೀನು? ಹೋಗ್ರಿ ರೀ. ಕ್ಲೋಸ್ ಆಗ್ಬಿಟ್ಟೆ ಬಿಡು, ತುಂಬಾ ಕ್ಲೋಸ್ ಆಗ್ಬಿಟ್ಟೆ. ನಾನೆಲ್ ಕ್ಲೋಸ್ ಇದ್ದೀನಿ? ನಾನಿಲ್ಲಿ ಡಿಸ್ಟೆನ್ಸ್ ಅಲ್ಲೇ ಇದ್ದೀನಿ ನೋಡಿ, 5 feet ಡಿಸ್ಟೆನ್ಸ್ ಇದೆ. ಅಲ್ಲ, ಇದಕ್ ಮುಂಚೆ ಬನ್ನಿ ಹೋಗಿ ಅಂತ ಇದ್ದೆ, ಈಗ ಹೋಗ್ರಿ ಅಂತಿದ್ಯಾ. ಅದನ್ ಕೇಳಿಸ್ಕೊಂಡ್ರೆ ಗಂಡನ್ ಕರ್ದ ಹಾಗೆ ಅನಿಸ್ತಾ ಇದೆ. ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಏಕವಚನದಲ್ಲೇ ಕರಿತೀಯ ಅನ್ಸುತ್ತೆ. ಇನ್ ನಾವು ತುಂಬಾ ಕ್ಲೋಸ್ ಆದ್ವಿ ಅಮ್ಮೇ. ಪ್ಲೀಸ್ ಹೋಗು. ಹೋಗ್ರಿ. ಅಲ್ಲಿ ನೋಡು, ಮತ್ತೆ ದೂರ ಇಡ್ತಿದ್ಯಾ ಹೋಗಿ ಬನ್ನಿ ಅಂತ. ನೋಡು, ನಿನ್ನ ಡ್ರೆಸ್ ಹಾಕೊಂಡ್ ಬಾ. ಆ ಡ್ರೆಸ್ ಅಲ್ಲಿ ನೀನ್ ಹೇಗ್ ಕಾಣಿಸ್ತೀಯೋ ನಾನು ಊಹಿಸ್ಕೊತಾನೇ ಇದೀನಿ. ನಾಳೆನಾದ್ರೂ ಆ ಡ್ರೆಸ್ ಹಾಕೊಂಡ್ ಬಾರಮ್ಮೆ. ನಾನ್ ಹಾಕೊಳ್ಳಲ್ಲ. ಹಾಕೊಂಡ್ ಬರ್ಲಿಲ್ಲ ಅಂದ್ರೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ ನೋಡು. ನಾನ್ ಹಾಕೊಳ್ಳಲ್ಲ, ನಾನ್ ಹೇಳ್ದೆ ಅಲ್ವಾ. ಓಯ್ ಇರಮ್ಮೆ, ಎಲ್ಲಿಗೆ ಹೋಗ್ತಾ ಇದೀಯಾ? ಟಿಫಿನ್ ಆಯ್ತು, ನಾನ್ ಹೋಗ್ತೀನಿ. ಟಿಫನ್ ಆಗಿದೆ ಅಷ್ಟೇ, ಇನ್ನು ನಾನು ಮಾತಾಡಿದ್ ಮುಗ್ದಿಲ್ವಲ್ಲ. ಸ್ವಲ್ಪ ಹೊತ್ತು ಇರಮ್ಮ. ಆಮೇ ಏನಪ್ಪ ಈ ಅಮಾಯಕರಿಗೆ ಹೇಗ್ ಪ್ರೀತಿ ಅರ್ಥ ಮಾಡ್ಸೋದು? ಮನ್ಸಲ್ಲೇನೋ ಸಮುದ್ರದಷ್ಟು ಪ್ರೀತಿ ಇದೆ, ಆದ್ರೆ ನನ್ನ ನೋಡ್ತಿದ್ದ ಹಾಗೆ ಆ ಪ್ರೀತಿನೆಲ್ಲ ತೋರ್ಸ್ಕೊಳಕ್ಕಾಗದೆ ಹೆದ್ರಿ ಓಡ್ ಹೋಗ್ತಿದ್ದಾಳೆ. ಬಾಯಿ ಬಿಡಿಸ್ತೀನಿ, ಒಂದಲ್ಲ ಒಂದಿನ ಬಾಯಿ ಬಿಡಿಸ್ತೀನಿ. ಹಲೋ, ಏನ್ ಯೋಚನೆ ಮಾಡ್ತಿದ್ಯಾ? ಹೇಳಿ ಗೋವಿಂದ್ ಅವ್ರೆ. ಇದೇನ್ ಹೊಸದಾಗ ಕರೀತಾ ಇದ್ಯಾ ಗೋವಿಂದ ಅವರೇ ಅಂತ? ಗೋವಿಂದ ಅನ್ನು ಅದನ್ ಬಿಟ್ಟು ನೀವು ತಾವು ಅನ್ನೋ ಸ್ಪೆಷಲ್ ಮರ್ಯಾದೆ ಏನೂ ಅವಶ್ಯಕತೆ ಇಲ್ಲ. ಇದಕ್ಕೂ ಮುಂಚೆ ನೀನು ಅಂತ ಹೆಂಗ್ ಕರಿತಿದ್ಯೋ ಹಂಗೆ ಕರಿ. ಬೇಡದೆ ಇರೋ ಸಲ್ಗೆ ತಗೊಳಕ್ಕೆ ನನಗಿಷ್ಟ ಆಗಲ್ಲ. ಇನ್ನೊಂದ್ ವಿಷಯ ಏನಂದ್ರೆ, ಪರಿಚಯ ಇಲ್ದೇ ಇರೋರ್ಗೆ ಸರ್ ಅಂತ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನಮ್ಮಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮನ್ನ ಗೋವಿಂದ್ ಅವ್ರೆ ಅಂತಾನೆ ಅನ್ಬೇಕು. ದಯವಿಟ್ಟು ತಮಾಷೆಗೂ ಆತರ ಮಾತಾಡ್ಬೇಡ. ಪರಿಚಯ ಇಲ್ದಿರೋರು ಅಂದ್ರೆ ಏನು? ನಾನು ಹಿಂಗ್ ಪರಿಚಯ ಇಲ್ದಿರೋನಾ? ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನೀವ್ ನನಗೆ ಹೊರಗ್ನವ್ರೆ. ನೀನ್ ಪರಿಚಯ ಇಲ್ಲ ಅಂತಿದ್ಯಾ ಹೊರತು ಪರಿಚಯ ಇದೆ ಅಂತ ನಿನಗೂ ಗೊತ್ತು. ಒಂದ್ ವೇಳೆ ನೀನ್ ಹಠಕ್ಕೋಸ್ಕರ ನನ್ನ ಪರಿಚಯ ಇಲ್ದಿರೋನು ಅಂತ ಅಂದ್ರೂ ಕೂಡ ನಾನು ಹಾಗೆ ಅನ್ಕೊಳಲ್ಲ. ನೀನು ನನ್ನವಳು, ಪರಿಚಯ ಇಲ್ದಿರೋಳಲ್ಲ. ದಯವಿಟ್ಟು ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ಹುಚ್ಚು ಮಾತಾ ಇದು? ಹಾ, ಗೊತ್ತಿಲ್ವಾ ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಪ್ರೀತಿ ಅಂತ ನಾನ್ ಕೇಳಲಿಲ್ಲ. ಪ್ರೀತಿಸು ಅಂತ ನೀನನ್ನ ಕೇಳದೆ ಇರ್ಬೋದು, ಆದ್ರೆ ನೀನನ್ನ ಪ್ರೀತಿಸ್ತಿದ್ಯಾ ಅಂತ ನನಗೆ ಗೊತ್ತು. ಈಗಾಗ್ಲೇ 1000 ಸಲ ಹೇಳಿದ್ದೀನಿ, ಆ ಭ್ರಮೇಲ್ ಬದುಕ್ಬಿಡಿ ಅಂತ. ಕಡೆ ಪಕ್ಷ ಒಬ್ರಿಗೆ ಮಿನಿಮಮ್ ಡಿಸಿಪ್ಲಿನ್ ಇರ್ಬೇಕು. ಅದನ್ನು ಇಲ್ದೇ ಇರೋ ಹಾಗೆ ನಡ್ಕೋಬೇಡಿ. ನೀವಂದ್ರೆ ನನಗ್ ರೆಸ್ಪೆಕ್ಟ್ ಇದೆ, ಅದನ್ನಾದ್ರೂ ಸ್ವಲ್ಪ ಕಾಪಾಡ್ಕೊಳ್ಳಿ. ಮರ್ಯಾದೆ ಅಂದ್ರೆ ನಮಗ್ ಬೇಕಾದವ್ರನ್ನ ಅರ್ಥ ಮಾಡ್ಕೊಳ್ದೇ ಇರೋದಾ? ಆ ವ್ಯಕ್ತಿ ಮನ್ಸಲ್ಲಿರೋ ಪ್ರೀತಿನ ಪ್ರಾಮಾಣಿಕತೆನ ಅರ್ಥ ಮಾಡ್ಕೊಳ್ದೇ ಇರೋಂಥದ? ಏನ್ ಅರ್ಥ ಮಾಡ್ಕೊಳ್ಳೋದು ಹೇಳಿ? ಏನ್ ಅರ್ಥ ಮಾಡ್ಕೋಬೇಕು? ಅಷ್ಟಕ್ಕೂ ನೀವೇನ್ ಮಾಡ್ತಿದ್ದೀರಾ ಅಂತ ನಿಮಗ್ ಗೊತ್ತಾಗ್ತಿದ್ಯಾ? ನೀನನ್ನ ಪ್ರೀತಿಸ್ತಾ ಇದ್ಯಾ, ಅದ್ ನನಗ್ ಚೆನ್ನಾಗ್ ಗೊತ್ತು. ದಯವಿಟ್ಟು ಇದನ್ನೆಲ್ಲ ಪಕ್ಕಕ್ಕಿಡಿ. ನಿಮಗ್ ಎಂಗೇಜ್ಮೆಂಟು ಆಗೋಗಿದೆ. ಮನೆ ತೊಳೆದ ತಕ್ಷಣ ಹಬ್ಬ ಅಲ್ಲ, ಚಪ್ರ ಹಾಕಿದ ತಕ್ಷಣ ಮದ್ವೆ ಅಲ್ಲ ಅಂತ ನಮ್ಮ ಊರ್ ಕಡೆ ಹೇಳ್ತಾರೆ. ನಿಶ್ಚಿತಾರ್ಥ ಆಗೋಯ್ತು ಅನ್ನೋ ಕಾರಣಕ್ಕೆ ಮದ್ವೆನೂ ಆಗುತ್ತೆ ಅಂತ ಅನ್ಕೋಬೇಡ. ಆ ಮದ್ವೆ ನಡೆಯಲ್ಲ. ಅಷ್ಟಕ್ಕೂ ನಡೆದಿದ್ದು ನಿಶ್ಚಿತಾರ್ಥನೇ ಅಲ್ಲ. ಹೀಗೆ ಹುಚ್ಚುಚ್ಚ ಭ್ರಮೆಯಿಂದ ನಿಮ್ಮನ್ನ ನೀವೇ ಮೋಸ ಮಾಡ್ಕೋಬೇಡಿ. ನಿಮ್ಮನ್ನ ನಂಬಿ ನಿಮ್ ಬೆಳ್ಳಿಗೆ ಉಂಗ್ರ ಹಾಕಿದ ಗೌತಮಿಗೆ ಮೋಸ ಮಾಡ್ಬೇಡಿ. ನನಗೂ ಹಿಂಸೆ ಕೊಡ್ಬೇಡಿ. ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಆ ನಿಶ್ಚಿತಾರ್ಥಕ್ಕೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ನನಗೆ ಸಂಬಂಧ ಪಟ್ಟಿಲ್ಲ ಅಂತಂದ್ಮೇಲೆ ಅದಷ್ಟಕ್ಕೂ ನಿಶ್ಚಿತಾರ್ಥನೇ ಅಲ್ಲ. ಎಲ್ರು ಮುಂದೆನೂ ಇಬ್ರು ಉಂಗ್ರ ಬದಲಾಯಿಸ್ಕೊಂಡಿದ್ದು ಆಯ್ತು, ಅದನ್ನ ನಿಶ್ಚಿತಾರ್ಥ ಅಲ್ಲ ಅಂತೀರಾ? ಹೌದು. ಮತ್ತಿನ್ನೂ ಕೈಯಲ್ಲಿ ಯಾಕೆ ಉಂಗ್ರ ಇದೆ? ನಿನಗೆ ಉಂಗ್ರ ಅಂತಾನೆ ಪ್ರಾಬ್ಲಮ್, ತೆಗೆದು ಬಿಸಾಕ್ತೀನಿ. ನಿನಗೇನಾದ್ರೂ ಹುಚ್ಚ? ಹೇಳ್ದೆ ತಾನೆ, ಬೆರಳಿಗೆ ಹಾಕಿರೋ ಉಂಗ್ರ, ತಾಂಬೂಲ ತಟ್ಟೆಗಳು ನಿಶ್ಚಿತಾರ್ಥಕ್ಕೆ ಅರ್ಥ ಅಲ್ಲ. ನಮ್ಮ ಮನಸ್ಸು ಏನ ನಿಶ್ಚಯಿಸ್ಕೊಳತ್ತೋ ಅದೇ ನಿಶ್ಚಿತಾರ್ಥ. ನಾನು ಯಾವಾಗಲೂ ನಿಶ್ಚಯಿಸ್ಕೊಂಡಾಗಿದೆ, ನೀನೇ ನನ್ನ ಹೆಂಡತಿ ಆಗಬೇಕು ಅಂತ. ಆಗ್ತೀಯ,
ದಯವಿಟ್ಟು ನನಗೆ ಹೀಗೆ ಇರಿಟೇಟ್ ಮಾಡ್ಬೇಡ್ರಿ. ನನಗ್ ಬರೋ ಕೋಪಕ್ಕೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಹೊಡಿತೀಯಾ? ಹೊಡಿ. ಪ್ಲೀಸ್ ದಯವಿಟ್ಟು ಹೊರಟೋಗಿ. ಗೀತಾ, ಇವಾಗ್ಲಾದ್ರೂ ಯೋಚನೆ ಮಾಡು. ನಿನ್ನನ್ ಬಿಟ್ರೆ ನಂಗೆ ಬೇರೆ ಆಲೋಚನೆನೇ ಇಲ್ಲ, ಬೇರೆ ಆಸೆಗಳೇ ಇಲ್ಲ. ನಿನ್ ಜೊತೆ ಬದುಕಬೇಕು ಅಂತ ಅನ್ಕೋತಾ ಇದ್ದೀನಿ. ನಾನ್ ಅನ್ಕೋತಿಲ್ವಲ್ಲ, ಯಾಕ್ ನನಗ್ ಬಲ್ವಂತ ಮಾಡ್ತಿದ್ದೀರಾ? ನೀವ್ ಮಾಡ್ತಿರೋದ್ ಕರೆಕ್ಟಾ ಹೇಳಿ? ಕರೆಕ್ಟೇ. ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ಅಲ್ಲ, ಏನ್ ಅನ್ಕೊಂಡಿದ್ದೀರಾ? ಹೋಗಿ ನಿಮ್ ಅಮ್ಮಂಗ್ ಹೇಳ. ನಮ್ಮ ಅಮ್ಮಂಗೆ ಹೇಳ್ತೀಯಾ? ಹೋಗು, ಹೇಳು, ಹೋಗು. ನಿಮಗ್ ಕೈ ಮುಗಿತೀನಿ, ದಯವಿಟ್ಟು ನನಗ್ ಹಿಂಸೆ ಕೊಡ್ಬೇಡಿ. ಪ್ಲೀಸ್ ಗೀತಾ, ನನ್ನ ಮುಂದೆ ಈ ಥರ ಕಣ್ಣೀರು ಹಾಕ್ಬೇಡ. ಇನ್ನೇನ್ ಮಾಡ್ಲಿ ನಾನು? ಅಳಿಸ್ತಿದ್ದೀರಾ? ನನ್ ಕೈಲ ಆಗ್ತಿಲ್ಲ, ತುಂಬಾ ಹಿಂಸೆ ಆಗ್ತಿದೆ. ಪ್ಲೀಸ್ ಹೊರಟೋಗಿ. ಗೀತಾ ಪ್ಲೀಸ್, ಮೊದಲು ನೀನು ಅಳೋದನ್ನ ನಿಲ್ಸು. ನಿಮಗ್ ಕೈ ಮುಗಿತೀನಿ, ಮೊದ್ಲು ಇಲ್ಲಿಂದ ಹೋಗಿ. ಸಾರಿ ಗೀತಾ, ನಿನಗೆ ಬೇಜಾರು ಮಾಡಬೇಕು ಅಂತಲ್ಲ. ನೀ ನನ್ನ ಹೇಗಾದರೂ ಅರ್ಥ ಮಾಡ್ಕೊಳ್ಳಿ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ನೀನು ಅರ್ಥ ಮಾಡ್ಕೊ. ನಿನ್ನ ಕಣ್ಣಲ್ಲಿ ಕಣ್ಣೀರು ಮಾತ್ರ ನಾನು ನೋಡೋಕ್ಕಾಗಲ್ಲ. ನನ್ನ ಹೋಗು ಅಂತಿದ್ಯಾ? ನಾನು ಹೋಗ್ತಾ ಇದ್ದೀನಿ. ಹೋಗೋದು ನನ್ನ ಶರೀರನೇ ಹೊರತು ನನ್ನ ಆಲೋಚನೆಗಳು, ನನ್ನ ಮನಸ್ಸಲ್ಲ. ಅವು ನಿನ್ನ ಸುತ್ತಾನೆ ತಿರುಗ್ತಾ ಇರ್ತವೆ. ಅದನ್ನ ನೆನ್ಪಿಟ್ಕೊ. ಯಾರ್ದು ಈ ನಂಬರು? ಹಲೋ. ಹಾಯ್. ಯಾರು? ಏನ್ ಹೇಳ್ತಿದ್ಯಾ ನೀನು? ನನ್ನ ನಂಬರ್ ಕೂಡ ಇಲ್ವಾ ನಿನ್ನ ಹತ್ರ? ನನ್ನ ವಾಯ್ಸ್ ಕೂಡ ಗೊತ್ತು ಹೇಳಿಲ್ವಾ ನೀನು? ಗೌತಮಿ? ಪರವಾಗಿಲ್ಲ, ಇದ್ದಿದ್ರಲ್ಲೇ ವಾಸಿ. ಸಾರಿ, ನನ್ನ ಹತ್ರ ನಿನ್ನ ಫೋನ್ ನಂಬರ್ ಇಲ್ಲ. ಅಟ್ಲೀಸ್ಟ್ ವಾಯ್ಸ್ ಆದ್ರೂ ಗುರ್ತು ಹಿಡಿಬೇಕು ತಾನೆ? ಏನೋ ಯೋಚನೆ ಮಾಡ್ತಾ ಇದ್ದೆ, ಅಷ್ಟಾಗಿ ಫೋಕಸ್ ಮಾಡಲಿಲ್ಲ. ಎಲ್ಲಿದ್ಯಾ? ಆಫೀಸ್. ಓ, ಆಮೇಲೆ ಇನ್ನೇನಿರುತ್ತೆ? ನೀನ್ ಹೊಡೆದಿದ್ದ ಏಟಿಗೆ ಇನ್ನು ಎಷ್ಟು ನೋವ್ತಿದೆ ಗೊತ್ತಾ? ಅಷ್ಟು ಜೋರಾಗಿ ಹೊಡೆದಿದ್ಯಾ. ನಾರ್ಮಲ್ ಆಗಿದ್ರೆ ನನ್ನ ಫ್ರೆಂಡೇ ಹೊಡೆದಿದ್ದಲ್ವಾ ಅಂತ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಆದ್ರೆ ನನಗೆ ತುಂಬಾ ನೋವ್ತಿದೆ. ಸುಮ್ಮನೆ ಇರು. ನೀ ಇನ್ನೂ ಕಾಟ ಕೊಡೋದನ್ನ ಬಿಟ್ಟಿಲ್ವಾ? ಇನ್ನೂ ಬದಲಾಗಿಲ್ವಾ ನೀನು? ನೋಡು, ನಾನು ಯಾವತ್ತೂ ಬದಲಾಗಲ್ಲ, ಒಂದೇ ತರ ಇರ್ತೀನಿ. ಅದೃಷ್ಟವಂತೆ ನೀನು. ಏನ್ ಅದೃಷ್ಟನೋ ಏನೋ. ನಿನಗೇನ್ ಕಮ್ಮಿ? ನನಗ್ ಬುದ್ಧಿ ಬಂದಾಗಿಂದ ನೀನಂದ್ರೆ ನನಗಿಷ್ಟ. ಆದ್ರೆ ನಿನಗದ್ ಯಾರೋ ಇಷ್ಟ ಅದಾರಲ್ಲ, ಅಲ್ದೇ ಆ ವಿಷಯನ ನನ್ನ ಹತ್ರ ಓಪನ್ ಆಗಿ ಬೇರೆ ಹೇಳಿದ್ಯಾ. ನನಗಿನ್ನೆಲ್ಲ ಅದೃಷ್ಟ ಇದೆ, ಹೇಳು ಗೋವಿಂದ. ಹಲೋ, ಯಾಕೆ ಮಾತಾಡ್ತಿಲ್ಲ? ಏನಿಲ್ಲ, ಸುಮ್ನೆ ಯೋಚಿಸ್ತಾ ಇದ್ದೆ ಅಷ್ಟೆ. ನಿನಗೂ ಯೋಚನೆನಾ? ಮತ್ತಿರಲ್ವಾ? ಆಮೇಲೆ ಹೇಳು ನೀನೆ. ಹೌದು, ಒಂದ್ ಹುಡ್ಗಿನ ಇಷ್ಟ ಪಡ್ತಿದ್ಯಾ ಅಂತ ಹೇಳಿದ್ಯಾ. ಆ ಹುಡ್ಗಿ ಬಗ್ಗೆ ಏನೋ ಡೀಟೇಲ್ಸೇ ಹೇಳಿಲ್ಲ. ಯಾರ ಹುಡ್ಗಿ? ಅದೃಷ್ಟವಂತೆ ಯಾರು? ಹೆಸರೇನು? ಎಲ್ಲಿರ್ತಾಳೆ? ಏನ್ ಕೆಲ್ಸ ಮಾಡ್ತಾಳೆ? ಆ ಹುಡುಗಿ ಹೆಸರು ಇವಾಗ ಬೇಡ ಬಿಡು, ಇನ್ನೊಂದ್ಸಲ ಹೇಳ್ತೀನಿ. ಅದೇನು ಹೆಸರು ಕೂಡ ಹೇಳಲ್ವಾ? ಆ ಹುಡ್ಗಿನ ತೋರ್ಸಲ್ವಾ? ಏನ್ ಮಾಡ್ತಾಳೆ ಅಂತಾನೂ ಹೇಳಲ್ವಾ? ಹಾಗಂತ ಅಲ್ಲ, ಇವಾಗ ಆ ಹುಡುಗಿ ಇನ್ನೂ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿಲ್ಲ. ಅಯ್ಯೋ, ಮತ್ತೆ ಆ ಹುಡ್ಗಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಿಟ್ಬಿಡ್ಬೋದಲ್ವಾ? ಬಿಟ್ಬಿಡು. ಅದ್ ಹೆಂಗ್ ಬಿಡಕ್ಕಾಗತ್ತೆ? ಇವಾಗ ಹುಡುಗಿ ಅಕ್ಸೆಪ್ಟ್ ಮಾಡಿಲ್ಲ ಆದ್ರೆ ಪ್ರೀತಿ ಇಲ್ಲ ಅಂತ ಹೇಳಿಲ್ವಲ್ಲ. ಆ ಹುಡುಗಿಗೆ ನನ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ.
ಆದ್ರೆ ಯಾವುದೋ ಕಾರಣಕ್ಕೆ ಹೇಳ್ತಾನೂ ಇಲ್ಲ, ಒಪ್ಕೋತಾನೂ ಇಲ್ಲ. ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸರಿ ಬಿಡು, ಆ ಹುಡ್ಗಿ ಯಾರಂತ ಹೇಳು, ನಾನೊಂದ್ಸಲ ಮಾತಾಡಿ ನೋಡ್ತೀನಿ. ಬೇಡ ಬೇಡ, ಅವೆಲ್ಲ ವ್ಯರ್ಥ ಪ್ರಯತ್ನಗಳು. ಅರೆ, ಲೆಟ್ ಮಿ ಟ್ರೈ. ಗೌತಮಿ, ಬೇಡ ಕಣೆ, ನನಗೊಂಥರ ಆಗತ್ತೆ. ಸರಿ, ನನಗೊಂದು ಮಾತು ಹೇಳ್ತೀಯಾ? ಏನು? ಆಲ್ ದಿ ಬೆಸ್ಟ್ ಹೇಳು. ಆ ಹುಡುಗಿ ನನ್ನ ಪ್ರೀತಿನ ಒಪ್ಕೋಬೇಕು ಅಂತ ನಂಗೆ ಆಲ್ ದಿ ಬೆಸ್ಟ್ ಹೇಳು. ನೀನು ಹೇಳಿದ್ರೆ ವರ್ಕೌಟ್ ಆಗತ್ತೆ ಅಂತ ಒಂದು ಚಿಕ್ಕ ಫೀಲಿಂಗ್. ಇಡಿಯಟ್ ಫೆಲೋ, ನನ್ನ ಹತ್ರನೇ ಆಲ್ ದಿ ಬೆಸ್ಟ್ ಹೇಳಿಸ್ಕೊತಿದ್ಯಾ? ಸಿಗ್ಬಾರ್ದು ನಿನ್ಗೆ, ಅವಳು ಸಿಗ್ಲೇಬಾರ್ದು ನಿನ್ಗೆ. ವಿಶ್ ಯು ಬ್ಯಾಡ್ ಲಕ್. ಹೆಲೋ, ಹೇಳೆ, ಆಲ್ ದಿ ಬೆಸ್ಟ್ ಹೇಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗೋವಿಂದ, ಹಾ, ಐ ಲವ್ ಯು. ಹಾ, ಐ ಲವ್ ಯು. ಏಯ್, ಏನಿದು ಆಟ ಆಡಿಸ್ತಾ ಇದೆಯಾ? ಐ ಸೆಡ್ ಐ ಲವ್ ಯು. ಆಮೇಲೆ ಹೇ, ಲವ್ ಯು ಟು ಹೇಳೋದಿಲ್ವಾ? ಇಲ್ಲ, ಹೇಳಲ್ಲ. ಅಯ್ಯೋ, ನನ್ನ ಫ್ರೆಂಡಿಗೆ ಲವ್ ಯು ಹೇಳ್ಬಾರ್ದಾ? ಫ್ರೆಂಡ್ ಆಗಿ ನಿನ್ ಮೇಲೆ ನನಗೆ ಅಭಿಮಾನ ಇರ್ಬೋದು, ರೆಸ್ಪೆಕ್ಟ್ ಇರ್ಬೋದು, ಆದ್ರೆ ಲವ್ ಯು ಅನ್ನೋ ಮಾತು ಸ್ಪೆಷಲ್ ಆಗಿ ಒಬ್ರಿಗೋಸ್ಕರ ಮಾತ್ರ. ಅದನ್ನ ನಾನು ಅವಳಿಗೆ ಹೇಳಬೇಕು, ಅವಳಿಗೆ ಮಾತ್ರ ಹೇಳಬೇಕು, ಅವಳೊಬ್ಳಿಗೆ ಮಾತ್ರ ಹೇಳಬೇಕು. ಹಾಗಿದ್ರೆ ನನ್ನ ಸ್ಪೆಷಲ್ ಅಲ್ಲ ಅನ್ಸುತ್ತೆ. ಅಫ್ಕೋರ್ಸ್ ಯು ಆರ್ ಸ್ಪೆಷಲ್, ಬಟ್ ನಾಟ್ ಇನ್ ದಟ್ ವೇ. ಸರಿ, ಓಕೆ, ಬಟ್ ಐ ಲವ್ ಯು. ಏಯ್, ನಿಂಗೇನಾದ್ರೂ ಹುಚ್ಚಾ? ಹೌದು, ಫ್ರೆಂಡ್ ಆಗಿ ಇಷ್ಟು ಲವ್ ಮಾಡ್ತಿರೋ ಕಾರಣಕ್ಕೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡು ನಿನಗೋಸ್ಕರ ಇಷ್ಟು ರಿಸ್ಕ್ ತಗೋತಿದ್ದೀನಿ. ಅರ್ಥ ಆಯ್ತಾ? ಥ್ಯಾಂಕ್ಸ್ ಗೌತಮಿ. ಯಾವ ಹುಡುಗಿನೂ ಇಷ್ಟು ದೊಡ್ಡ ಹೆಲ್ಪ್ ಮಾಡಲ್ಲ. ಜೀವನ ಪೂರ್ತಿ ನೀನು ಋಣದಲ್ಲೇ ಇರ್ತೀನಿ. ಜೀವನ ಪೂರ್ತಿ ನೀನು ಋಣದಲ್ಲಿರೋದಷ್ಟೇ ಅಲ್ಲ ಗೋವಿಂದ್, ಜೀವನ ಪೂರ್ತಿ ನೀನು ನನ್ನ ಜೊತೆನೇ ಇರಬೇಕು. ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಆ ಹುಡುಗಿ ಮಾತ್ರ ನಿನ್ನ ಲೈಫಲ್ಲಿ ಬರಬಾರ್ದು. ನಿನ್ನ ಲೈಫಲ್ಲಿ ನಾನೇ ಇರಬೇಕು. ಗೌತಮಿ, ಹಾ ಸರಿ, ಇಡ್ಲಾ ಮತ್ತೆ? ಇಡಬೇಕು ಅಂತಾನೆ ನಾನು ಅಂದ್ಕೋತಿದ್ದೆ. ಓಕೆ, ಇಡ್ತೀನಿ ಹಾಗಿದ್ರೆ. ಬಾಯ್, ಟೇಕ್ ಕೇರ್. ಯು ಟು ಟೇಕ್ ಕೇರ್. ಲವ್ ಯು. ಹಲೋ ಸರ್, ನಮಸ್ತೆ. ನಾನ್ ಗೀತಾ. ಗೀತಾ ಅಂದ್ರೆ ಯಾವ ಗೀತಾ? ಭಗವದ್ಗೀತಾನ? ಸರ್, ಹಾಗಲ್ಲ ಸರ್, ನನ್ನ ಹೆಸರು ಗೀತಾ, ನಾಗರಾಜ್ ಅವ್ರ ಮಗಳು. ನಾಗರಾಜ್ ಅಂದ್ರೆ ಯಾರಮ್ಮ? ಫೋನ್ ಮಾಡಿ ಗೀತಾ ಅಂದ್ರೆ ಯಾರಿಗ್ ಗೊತ್ತಾಗತ್ತೆ, ನಾಗರಾಜ್ ಅಂದ್ರೆ ಯಾರಿಗ್ ಗೊತ್ತಾಗತ್ತೆ? ಸಾರಿ ಸರ್, ಅದೇ ರೋಡ್ ಆಕ್ಸಿಡೆಂಟ್ ಆಯ್ತಲ್ಲ, ಮೊನ್ನೆ ನೀವು ದೇವಸ್ಥಾನದಲ್ಲಿ ಸಿಕ್ಕಿದ್ರಿ. ಅದಾದ್ಮೇಲೆ ನಿಮ್ ತಂಗಿ ನಿಶ್ಚಿತಾರ್ಥಕ್ಕೂ ಬಂದಿದ್ನಲ್ಲ, ಮ್ಯಾಟ್ರಿಮೋನಿ ಆಫೀಸಿಂದ. ಗೀತಾ. ಓ ಓ, ನೀವಾ? ಸಾರಿ ರೀ, ಯಾವ್ದೋ ಟೆನ್ಷನ್ ಅಲ್ಲಿ ಹಾಗೆ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಅಯ್ಯಯ್ಯೋ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ ಸರ್? ನಾನೇ ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ಅದೇ ಸರ್, ನಮ್ಮಪ್ಪನ ಆಕ್ಸಿಡೆಂಟ್ ಕೇಸು ಎಲ್ಲಿವರೆಗೂ ಬಂತು? ಅವ್ರು ಯಾರು ಗೊತ್ತಾಯ್ತಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಹಾ, ಹುಡುಕ್ತಾ ಇದೀವಿ, ಆಗೋಗತ್ತೆ. ಅದ್ ಹಾಗಲ್ಲ ಸರ್, ಈ ಆಕ್ಸಿಡೆಂಟ್ ಇಂದ ನಮಗ್ ತುಂಬಾ ನಷ್ಟ ಆಗಿದೆ. ಅಂತ ಕರುಣೆ ಇಲ್ದೇ ಇರೋ ವ್ಯಕ್ತಿಗಳಿಗೆ, ಕನಿಕರನೇ ಇಲ್ದೇ ಇರೋರಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಖಂಡಿತವಾಗ್ಲು ತಪ್ಪದೇವ್ರಿಗೆ ಶಿಕ್ಷೆ ಆಗತ್ತೆ. ಸಾಕ್ಷಿಗಳು ಹುಡುಕ್ತಾ ಇದೀವಿ, ಸಿಗತ್ತೆ. ಅಷ್ಟೇ ಅಲ್ಲ ಸರ್, ಆ ಆಕ್ಸಿಡೆಂಟ್ ಮಾಡಿ ಅಟ್ಲೀಸ್ಟ್ ಗಾಡಿ ಕೂಡ ನಿಲ್ಲಿಸ್ದೆ ಓಡ್ ಹೋಗ್ಬಿಟ್ಟಿದ್ದಾರೆ ಸರ್. ಬದುಕಿದಾರೋ ಇಲ್ವೋ ಅಂತಾನು ನೋಡ್ದೆ ಹಾಗೆ ಹೋಗಿರೋ ಆ ದುಷ್ಟರನ್ನ ಬಿಡ್ಬೇಡಿ ಸರ್. ಆ ಆಕ್ಸಿಡೆಂಟ್ ಇಂದ ನಾವ್ ಆರ್ಥಿಕವಾಗಿ ಎಷ್ಟು ಕುಗ್ ಹೋಗಿದೀವೋ ಗೊತ್ತಾ ಸರ್? ನಮ್ಮಪ್ಪನ್ ಟ್ರೀಟ್ಮೆಂಟ್ಗೋಸ್ಕರ ಸಾಲ ಮಾಡೋ ಹಾಗಾಗೋಯ್ತು ಸರ್. ಇದೆಲ್ಲದನ್ನು ಅವ್ರ ಹತ್ರನೇ ಕ್ಲೇಮ್ ಮಾಡಿಸ್ಬೇಕು ಸರ್. ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಖಂಡಿತವಾಗ್ಲು. ನಿಮ್ಗೆ ಹಾಸ್ಪಿಟ್ಲಲ್ಲಿ ಎಷ್ಟು ಖರ್ಚಾಯ್ತು? 5 ಲಕ್ಷ ಆಯ್ತು ಸರ್. 5 ಲಕ್ಷನಾ? ಹೌದು ಸರ್.
ನಮ್ ಹತ್ರ ಇರೋ ಒಡವೆ ಗಿಡವೆ ಎಲ್ಲ ಅಡ ಇಟ್ವಿ, ಸಾಕಾಗ್ದೆ ಬಡ್ಡಿಗ್ ತಗೊಂಡು ಬಿಲ್ ಕಟ್ಟಿದೀವಿ. ಈಗ ಅದರಿಂದ ಚಿಕ್ಕ ಚಿಕ್ಕ ಕಷ್ಟ ಇದೆ. ಅಟ್ಲೀಸ್ಟ್ ಅವ್ರು ಯಾರು ತಿಳ್ಕೊಂಡು ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ಬೇಕು ಸರ್. ಅದಾದ್ಮೇಲೆ ಆಗಿರೋ ನಷ್ಟನ ಅವರೇ ಕಟ್ಕೊಡ್ಬೇಕು ಸರ್. ಖಂಡಿತವಾಗ್ಲು ಈ ಕೇಸ್ನ ನಾನೇ ಡೀಲ್ ಮಾಡ್ತಾ ಇದ್ದೀನಿ. ಯು ಡೋಂಟ್ ವರಿ, ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಡಿಸ್ಟರ್ಬ್ ಮಾಡ್ಬಿಟ್ಟೆ, ಸಾರಿ. ಅಯ್ಯೋ, ಡಿಸ್ಟರ್ಬೆನ್ಸ್ ಅಂದ್ರೇನು? ನನ್ನ ಡ್ಯೂಟಿ ಅಲ್ವಾ ಅದು, ಮಾಡ್ತೀನಿ. ಸರಿ ಸರ್, ನನ್ನ ನಂಬರ್ ಇದೆ. ಮತ್ತೆ ಕಾಲ್ ಮಾಡಿಬಿಟ್ರೆ ಯಾರೋ ಅಂತ ತಿಳ್ಕೊಂಡು ಕೋಪ ಮಾಡ್ಕೋತೀರಾ. ಇಫ್ ಯು ಡೋಂಟ್ ಮೈಂಡ್ ಸೇವ್ ಮಾಡ್ಕೋತೀರಾ ಸರ್? ಶ್ಯೂರ್, ಖಂಡಿತವಾಗ್ಲೂ ಸೇವ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸರ್. ಸ್ವಲ್ಪ ಸಹಾಯ ಮಾಡಿ ಸರ್. ನೀವೇನು ತಲೆ ಕೆಡಿಸ್ಕೊಬಿಡಿ. ನೀವು ಇಷ್ಟೊಂದು ಸರಿ ಕೇಳೋದು ಬೇಡ. ಇಟ್ಸ್ ಮೈ ಡ್ಯೂಟಿ. ಥ್ಯಾಂಕ್ ಯು ಸರ್. ಹಲೋ ಅಬ್ಬಾ, ಹಲೋ, ನಿನ್ನೆ ಏನಿಲ್ಲಿ? ಆ ಯಾಕೆ ಎಲ್ರು ಇಲ್ಲಿ ಕಾಯ್ತಾರೆ? ಬಸ್ ಅಥವಾ ಆಟೋಗೋಸ್ಕರ? ಏನಕ್ಕೆ ಅಂತ ಹೇಳು. ಬಸ್ಗೋಸ್ಕರನಾ ಆಟೋಗ? ಯಾವ್ದು ಮೊದ್ಲು ಬರುತ್ತೋ ಅದು. ಬಸ್ಸು ಇಲ್ಲ, ಆಟೋನು ಇಲ್ಲ, ಬೈಕ್ ಬಂದಿದೆ, ಬಾ ಹತ್ತು. ನಾನ್ ಹತ್ತಲ್ಲ. ಯಾಕೆ? ನಾನ್ ಬರಲ್ಲ. ಆ, ಹೌದು, ಗೀತಾ ಎಲ್ಲಿ? ಅವಳಿಗೆ ಇನ್ನೊಂದ್ ಕೆಲ್ಸ ಇದೆಯಂತೆ, ಅದನ್ನ ಮುಗಿಸ್ಕೊಂಡ್ ಬರ್ತಾಳಂತೆ. ಅಮ್ಮಮ್ಮ, ಹಾಗಾದ್ರೆ ಇನ್ನು ಒಳ್ಳೇದು. ಬಾ ನಾವು ಹೋಗೋಣ. ಸ್ಟ್ರೈಟ್ ಆಗಿ ಹೋಗಿ ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ನಂಗೆ ಏನ್ ಅರ್ಜೆಂಟ್ ಇಲ್ಲ, ನೀನ್ ಹೋಗು. ಅಯ್ಯಯ್ಯ, ಯಾಕೆ ಏನಾಯ್ತು? ಅಯ್ಯೋ, ಇಲ್ಲಿ ಎಲ್ರು ನೋಡ್ತಿದ್ದಾರೆ. ಎಲ್ಲಿ? ಅಲ್ಲ, ಇಲ್ಲಿಗೆ ಯಾಕೆ ಬಂದು ನಿಂತ್ಕೊಂಡೆ? ಅಲ್ಲಿ ಎಲ್ರು ನೋಡ್ತಿದ್ದಾರೆ. ನನ್ ಮರ್ಯಾದೆ ಹೋಗುತ್ತೆ. ನನ್ನ ಹಿಂಸೆ ಮಾಡ್ಬೇಡಿ ಪ್ಲೀಸ್, ಹೋಗಿ. ಓ, ನಾವು ಮಾತಾಡ್ಕೊಳ್ಳೋದಕ್ಕೆ ಅಷ್ಟು ಜನ ಇದ್ರೆ ಕಷ್ಟ ಆಗತ್ತೆ ಅಂತ ಇಲ್ಲಿಗೆ ಬಂದಿದ್ಯಾ? ಗುಡ್. ಬಾ, ಗಾಡಿ ಹತ್ತು, ಗಾಡಿಲಿ ಹೋಗ್ತಾ ಮಾತಾಡೋಣ. ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡೋದು? ಇದ್ ಚೆನ್ನಾಗಿರಲ್ಲ ನೋಡಿ, ಹೇಳ್ತಾ ಇದೀನಿ. ಏನ್ ಚೆನ್ನಾಗಿಲ್ಲ? ಓ, ಆ ಗಾಡಿ ಹಳೆದು ಅಂತಾನ? ಏನ್ ಮಾಡಕ್ಕಾಗತ್ತೆ, ಹೊಸ ಗಾಡಿ ತಗೊಳ್ಳೋಣ ಬಿಡು. ಆಮೇಲೆ ಸದ್ಯಕ್ಕೀಗ ಆ ಹಳೆ ಗಾಡಿನ ಅಡ್ಜಸ್ಟ್ ಮಾಡ್ಕೋ. ಬೇಕಾದ್ರೆ ಸೀಟ್ ಚೇಂಜ್ ಮಾಡಿಸ್ತೀನಿ. ಬಾ 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 ಬಾ. ಅಯ್ಯೋ, ಅದ್ಯಾಕೆ ಹಾಕಿ ತಲೆ ಚೀಚ್ಕೋತಾ ಇದೀಯಾ? ಬಾ ಹೋಗೋಣ. ನಾನ್ ಬರಲ್ಲ. ಹನುಮಂತ ನಗರ, ಶ್ರೀನಗರ, ಗಿರಿನಗರ, ಹೊಸಕರಹಳ್ಳಿ, ಬನ್ನಿ. ಗಿರಿನಗರ್ ಬನ್ನಿಮ್ಮ. ಬಾ. ಅಮೇ, ಪೂರ್ವಿ ನಿಂತ್ಕೊಳ್ಳೆ. ಅಯ್ಯೋ, ನಿಲ್ಸ. ಅದು ಅಯ್ಯೋ, ನೀವ್ ಯಾಕೆ ನನ್ ಜೊತೆ ಬರ್ತಿದ್ದೀರಾ? ಮತ್ತಿನ್ನೇನ್ ಮಾಡ್ಲಿ? ನೀನ್ 2 ವೀಲರಲ್ಲಿ ಬಂದಿಲ್ಲ, ಅದಕ್ಕೆ ನಾನೇ 3 ವೀಲರಲ್ಲಿ ಬಂದ್ಬಿಟ್ಟೆ. ಅಯ್ಯೋ, ಇಳಿ. ಹಲೋ, ಇದು ಶೇರ್ ಆಟೋ. ಇಳಿ ಅಂತ ಹೇಳೋದಕ್ಕೆ ಯಾವ ರೂಲು ಇಲ್ಲ. ನಾನು ದುಡ್ಡು ಕೊಡ್ತಾ ಇದ್ದೀನಿ, ನೀನ್ ಮುಂದೆ ನೋಡು. ಯಾಕೆ ನನ್ನನ್ನು ಹೀಗೆ ಟಾರ್ಚರ್ ಕೊಡ್ತಿದ್ಯಾ? ನಿಜ ಹೇಳು, ನಾನು ಟಾರ್ಚರ್ ಕೊಡ್ತಾ ಇದ್ದೀನಾ? ಏನೋ ನೀನು ಒಂಟಿ ಆಗಿದ್ಯಾ ಅಂತ ನಿನಗೆ ಬೋರ್ ಹೊಡಿಯುತ್ತೆ. ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನೀನು ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಾ? ನೋಡಪ್ಪ, ಸ್ವಲ್ಪ ಆಟೋ ನಿಲ್ಸು. ಅಯ್ಯಯ್ಯೋ, ಅಪ್ಪ. ಅಪ್ಪ? ಯಾವಪ್ಪ? ನಮ್ಮಪ್ಪ. ನಿಮ್ಮಪ್ಪನ? ನಮ್ಮಪ್ಪ ನನ್ನೇನಾದ್ರೂ ನೋಡಿದ್ರೆ ಮರ್ಯಾದೆ ಹೋಗುತ್ತೆ. ನಿನ್ ಜೊತೆ ನನ್ನ ನೋಡಿದ್ರೆ ನನ್ನ ಕತೆ ಮುಗೀತು. ಈಗ ಹೇಳು. ಏನ್ ಹೇಳ್ಬೇಕು?
ಐ ಲವ್ ಯು ಹೇಳು. ನಾನು ಹೇಳಲ್ಲ. ಹೇಳು, ಇಲ್ಲ ಅಂದ್ರೆ ನಿಮ್ಮ ಅಪ್ಪನ್ ಕರಿತೀನಿ. ನಾನು ಕರಿತೀನಿ ನಮ್ಮಪ್ಪನ್ನ. ಹೌದಾ? ನಿಮ್ಮ ಅಪ್ಪನ್ ಬಾಯಲ್ಲಿ ಐ ಲವ್ ಯು ಅಂತ ಹೇಳಿಸ್ತೀಯಾ? ಅವ್ರು ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ, ನೀನ್ ಹೇಳಿದ್ರೇನೆ ಚೆನ್ನಾಗಿರುತ್ತೆ. ನೀನು ಕೊಂದ್ಬಿಡ್ತೀನಿ. ಈಗ ನೀನ್ ಐ ಲವ್ ಯು ಹೇಳಿಲ್ಲ ಅಂತಂದ್ರೆ ನಿಮ್ಮ ಅಪ್ಪನ ಕರೆದು ಬಿಡ್ತೀನಿ ಅಷ್ಟೇ. ಹುಚ್ಚುಚ್ಚ ಕೆಲಸ ಹಾಗಾದ್ರೆ ಮಾಡಬೇಡ. ಹೇಳು. ಹಲೋ ನಾಗರಾಜ್ ಸರ್, ನಮಸ್ಕಾರ. ಶೂ ಕರ್ತೆ ಬಿಟ್ನಲ್ಲ. ಅಪ್ಪ, ಓ, ನೀನು ಈ ಆಟೋದಲ್ಲಿ ಇದೆಯೇನಮ್ಮ? ನೋಡ್ಲಿಲ್ಲ. ನಾನ್ ಕೂಡ ಇವಾಗ್ಲೇ ನೋಡಿದ್ದು ಅಪ್ಪ. ಹೌದು ಸರ್, ನಿಮ್ ಮಗಳನ್ನ ನಾನು ಇವಾಗ್ಲೇ ನೋಡಿದ್ದು, ಹಿಂದಿನ ಸ್ಟಾಪಲ್ಲಿ ಹತ್ತಿದ್ದು.